ರಿಮೂವ್ ಆಗ್ಬೇಕಾಗಿರೋ ದಿನದ ಫೋಟೋ ಅದು. ಬೇಜಾರಾಯ್ತಾ? ಓಕೆ. ಅದು ನನ್ನ ಮತ್ತೆ ಸೂರಜ್ ಒಂದು ಇದು ಬೇಜಾರಾಯ್ತಾ? ಯಾಕೆ? ಓಕೆ. ಅದಾದ್ಮೇಲೆ ಮತ್ತೆ ಗಿಲ್ಲಿ ಜೊತೆ ಅದು ಹಾಕಿದ್ರು ಫೋಟೋ. ಅವತ್ತೇ ನಾನು ಗಿಲ್ಲಿ ಜೊತೆನೂ ಡ್ಯಾನ್ಸ್ ಮಾಡಿದ್ದೀನಿ. ಅದು ನಾಮಿನೇಷನ್ ಟೈಮಲ್ಲಿ ರಕ್ಷಿತಾ ನನ್ನ ಚೂರಿ ಹಾಕಿ ಚುಚ್ತಾ ಇರುವಾಗ ನಾನು ವಾಪಸ್ ಅವನಿಗೆ ಕೌಂಟರ್ ಕೊಡುವಾಗಿನ ಫೋಟೋ ಅದು. ಅದು ಫಸ್ಟ್ ಟೈಮ್ ನಾನು ಗಿಲ್ಲಿನ ನಾಮಿನೇಟ್ ಮಾಡಿದ್ದು. ಆದ್ರೆ ಆಟ ತರ ಆಡಿದ್ದೀನಲ್ವಾ, ನಾಮಿನೇಟ್ ಮಾಡುವಾಗ ಕರೆಕ್ಟ್ ರೀಸನ್ ಕೊಟ್ಟಿದ್ದೆ ಅಲ್ವಾ. ಸೊ ನನ್ನನ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡೋದಕ್ಕೆ ಬಿಗ್ ಬಾಸ್ಗಿನ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇನ್ನೊಂದಿಲ್ಲ. ಸೊ ನಾನ್ ಬಿಗ್ ಬಾಸ್ಗೆ ನೀವೆಲ್ರಿಗೂ ವೈಡರ್ ರೇಂಜ್ ಅಲ್ಲಿ ರೀಚ್ ಆಗ್ಬೇಕು ಅಂತಾನೆ ಬಂದಿದ್ದು. ಸೊ ನನಗೆ ಬಿಗ್ ಬಾಸ್ ಆಟ ನನ್ನ ಪ್ರಕಾರ ನಾನ್ ಬಿಗ್ ಬಾಸ್ ಆಟನ ಯಾವ ರೀತಿ ನೋಡಿದ್ನೋ ಅದೇ ರೀತಿ ಆಟ ಆಡ್ಕೊಂಡು ಬಂದೆ. ಆಟ ಆಡೋ ಗರ್ದಲ್ಲಿ ನನ್ನ ವ್ಯಕ್ತಿತ್ವನ ನಾನು ಬಿಟ್ಕೊಡ್ಲಿಲ್ಲ. ಯಾಕಂದ್ರೆ ಸಂದರ್ಭ ನಮ್ಮನ್ನ ಹಾಗೆ ಮಾಡಿಸ್ಬಿಡ್ತು, ಸಂದರ್ಭ ನಮ್ಮನ್ನ ಹೀಗೆ ಮಾಡಿಸ್ಬಿಡ್ತು ಅನ್ನೋದನ್ನ ನಾನು ಒಪ್ಪಲ್ಲ. ಯಾಕಂದ್ರೆ ಯಾವ್ದೊಂದು ಸಂದರ್ಭಕ್ಕೆ ನಾವ್ ಹೇಗೆ ಸ್ಪಂದಿಸ್ತೀವಿ, ಯಾವ್ದೊಂದು ಸಿಚುಯೇಷನ್ ನಾವ್ ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದ್ರಿಂದಾನೇ ನಿಮಗೆ ನಮ್ ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು. ಸೊ ಸಂದರ್ಭ ನನ್ನ ಹಿಂಗ್ ಮಾಡಿಸ್ಬಿಡ್ತು ಅಂತ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಇಲ್ಲಿವರೆಗೂ ಆಟ ಆಡ್ಕೊಂಡು ಬಂದಿದ್ದೀನಿ. ಅಂಡ್ ಫಿಸಿಕಲಿ ನಾನು ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರ್ಬೋದು, ಬಟ್ ಟಾಸ್ಕ್ಗೆಲ್ಲ 100% ಕೊಟ್ಟು ಆಡಿದ್ದೀನಿ. ಅದು ನೀವೆಲ್ಲರೂ ನೋಡಿದೀರಾ ಅಂತ ಭಾವಿಸ್ತೀನಿ. ಫಿನಾಲೆ ವೀಕಲ್ಲಿ ಇದ್ದೀನಿ. ಇಲ್ಲಿವರೆಗೂ ನನ್ನ ಕರ್ಕೊಂಡು ಬಂದಿದ್ದೀರಾ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಆ BT ನೋಡೋದು ಅಂಡ್ ನೀವೆಲ್ಲರೂ ಚೇರ್ ಮಾಡ್ತಿರೋದು, ಇದೇ ನನಗೆ ಬೇಕಾಗಿದ್ದು. ಇದಕ್ಕೆ ನಾನು ಬಿಗ್ ಬಾಸ್ಗೆ ಬಂದಿದ್ದು. ಫಿನಾಲೆ ವಾರದವರೆಗೂ ಕರ್ಕೊಂಡು ಬಂದಿದ್ದೀರಾ. ಫಿನಾಲೆಗೆ ಹೋಗೋದಕ್ಕೆ ಒಂದೇ ಹೆಜ್ಜೆ, ಅದಕ್ಕೆ ನಿಮ್ ಎಲ್ಲರೂ ಓಟ್ ಬೇಕು ನನಗೆ. ದಯವಿಟ್ಟು ನಾನು ಆಡಿದ ರೀತಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಮಾತ್ರ, ನನ್ನ ಪರ್ಸನಾಲಿಟಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಮಾತ್ರ ನನಗೆ ಓಟ್ ಹಾಕಿ ಅಂತ ಕೇಳ್ಕೊತೀನಿ. ಖಂಡಿತ ಓಟ್ ಹಾಕಿ ಆಗಿದ್ರೆ. ಗಿಲ್ಲಿ ಕಳ್ಸಕ್ಕೆ ಗಿಲ್ಲಿಗೆ ಕಳಿಸ್ತೆ ಅದ ನಂಬರ್ ಐತಿ.